ಕಿರು ಉದ್ಯಮ ಆರಂಭಿಸಲು ಪಂಚಾಯತ್ನಲ್ಲಿ ಪರವಾನಗಿ ಕೇಳಲು ಹೋದಾಗ ಪಿಡಿಒ ಅವರು ತನ್ನ ಗಂಡನ ಮೇಲೆ ಹಲ್ಲೆ ಮಾಡಿರುವುದಾಗಿ ಸಿದ್ದಾಪುರ ತಾಲೂಕಾ ಶಿರಳಗಿ ಪಂಚಾಯತ್ ವ್ಯಾಪ್ತಿಯ ವಡಗೇರಿಯಲ್ಲಿ ಕಾವ್ಯಶ್ರೀ ಪ್ರಭು ದೊಡ್ಮನಿ ಆರೋಪ ಮಾಡಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜೇಶ್ ನಾಯ್ಕ್ ಅವರು ಪರವಾನಗಿ ನೀಡಬೇಕಾದರೆ 2,000 ಲಂಚ ಕೊಡು ಎಂದು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿದೆ. ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮೆಡಿಕಲ್ ಮಾಡಿಸಿದ್ದೇವೆ. ಸಿದ್ದಾಪುರ ಠಾಣೆಯಲ್ಲಿ ದೂರು ಸಹ ನೀಡಿದ್ದೇವೆ. ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ. ಸಾರ್ವಜನಿಕರು ಪಂಚಾಯತ್ಗೆ ಹೋಗಿ ಅಧಿಕಾರಿಗಳ ಹತ್ತಿರ ಮಾಹಿತಿ ಕೇಳುವುದೇ ತಪ್ಪ ಎಂದು ಪ್ರಶ್ನಿಸಿದ್ದು, ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ ಪಿಡಿಒ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಮಸ್ಕಾರ. ಶಿರಳಗಿ ಗ್ರಾಮ ಪಂಚಾಯತ್ ವಡಗೇರಿ ನಿವಾಸಿಯಾದ ನಾನು ಕಾವ್ಯಶ್ರೀ ಪ್ರಭು ದೊಡ್ಮನಿ ಅಂತ ಹೇಳಿದ್ದು. ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ನನ್ನ ಮನೆಯಲ್ಲಿ ನನ್ನ ಅಣ್ಣ ಇದ್ದಾನೆ, ಆದರೆ ಅವನು ಬುದ್ಧಿಮಾಂದ್ಯ. ನನ್ನ ತಾಯಿ ಇದ್ದಾರೆ, ವಯಸ್ಸಾದವರು. ನನ್ನ ತಂದೆ ತೀರ್ಕೊಂಡು 2 ತಿಂಗಳಾಯಿತು. ಏನೋ ಜೀವನ ಹೆಂಗೋ ಸಾಗಿಸ್ತಿದ್ದೀವಿ ನಾವು. ನನ್ನ ಹೊಟ್ಟೆಪಾಡಿಗಾಗಿ ಅಥವಾ ನನ್ನ ಗಂಡ ನನಗೇನೋ ಒಂದು ಸಪೋರ್ಟ್ ಮಾಡೋ ಸಲುವಾಗಿ ಒಂದು ಚಿಕ್ಕ ಕಿರು ಉದ್ಯಮವನ್ನು ಸ್ಥಾಪನೆ ಮಾಡ್ತಿದ್ವಿ. ಅಂದರೆ ಏನು ಅಂದರೆ, ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತೇಳಿ. ಅದಕ್ಕೆ ನಮಗೇನು ಲೀಗಲಿಯಾಗಿ ನಾವು ಹೋಗೋಣ ಅಂಥೇಳಿ ಗ್ರಾಮ ಪಂಚಾಯತಿಗೆ 8 ದಿಂದ 10 ದಿನದ ಹಿಂದೆ ನಾವು ಒಂದು ಉದ್ಯಮ ಪರವಾನಗಿ ಪತ್ರದ ಸಲುವಾಗಿ ಅರ್ಜಿಯನ್ನು ಕೊಟ್ಟಿರ್ತೇವೆ. ಆದರೆ ಅರ್ಜಿಯ ಮರುಪರಿಶೀಲನೆ ಏನು ಅಂತೇಳಿ ಗೊತ್ತಾಗಿರೋದಿಲ್ಲ ನಮಗೆ. ಹಾಗಾಗಿ 31/3/26ರಂದು ನನ್ನ ಗಂಡ 12 ರಿಂದ 12:45 ಅಥವಾ 1 ಗಂಟೆ ಸಮಯದಲ್ಲಿ ಗ್ರಾಮ ಪಂಚಾಯತ್ ಶಿರಳಗಿಯಲ್ಲಿ ಹೋಗಿರ್ತಾರೆ. ಅಲ್ಲಿ ಪಿಡಿಒ ಇದ್ದಂಥವ್ರು ರಾಜೇಶ್ ನಾಯ್ಕ್ ಅಂತೇಳಿ ಪ್ರಭಾರಿಯಾಗಿ ಬಂದಿರುವಂಥವ್ರು. ಅವ್ರು ಬಂದೀಗ 1 ವರ್ಷನೇ ಆಗಿದೆ. ಆದರೆ ಅವ್ರು ಬಂದು ಎಷ್ಟು ದಿನ ಆಗಿದೆ ಅಂಥೇಳಿ ಯಾರಿಗೂ ಸರಿ ಹೇಳ್ತಿಲ್ಲ. ಅವರು 1 ವರ್ಷಕ್ಕಿಂತ ಮುಂಚೆಯಿಂದನೂ ಅವರು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ. ಕರ್ತವ್ಯ ನಿರ್ವಹಿಸ್ತಿದ್ದಾಗ ನನ್ನ ಗಂಡ ಹೋಗಿ ಕೇಳಿದರೆ, ನನಗೆ ಈ ರೀತಿ ಆಗಿದೆ, ನನ್ನ ಅರ್ಜಿ ಯಾವಾಗ ಆಗಿದೆ, ಏನಾಗಿದೆ, ಅದ್ರ ಬಗ್ಗೆ ನನಗೆ ಏನು ಕೊಡ್ತಿದ್ದೀರಾ ಅಂಥೇಳಿ ಕೇಳಿದರೆ, ನಿಮ್ಮ ಅರ್ಜಿ ಏನು ಕೊಟ್ಟಿದ್ದೀರಾ, ಅದ್ರ ಜೊತೆಗೆ ಡಾಕ್ಯುಮೆಂಟ್ ಏನೂ ಇಟ್ಟಿಲ್ಲ ನೀವು, ನಿಮಗೆ ಹೇಗೆ ಅರ್ಜಿ ನಾನು ಕೊಡಬೇಕು ಅಥವಾ ಏನು ಕೊಡ್ಬೇಕು, ನನಗೆ ಬಾಂಡ್ ಬೇಕು, ನಿಮ್ಮ ಬಾಂಡ್ ತಂದು ಕೊಡಿ, ನೀವು ಎಲ್ಲಿ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತೇಳಿ ಬಾಂಡ್ ಕೊಡಿ, ಅದ್ರ ಜೊತೆಗೆ ನನಗೆ 2,000 ರೂಪಾಯಿ ಲಂಚ ಕೊಟ್ಟರೆ ನಾನು ಇವತ್ತೇ ನಿಮಗೆ ಪೇಪರ್ಸ್ ಕೊಡ್ತೀನಿ, ಇಲ್ಲ ಅಂದರೆ ಇನ್ನೂ 2 ರಿಂದ 3 ದಿನ ಆಗತ್ತೆ, ನನಗೆ ಟೈಮ್ ಬೇಕು ಅಂತ ಹೇಳಿ ನನ್ನ ಗಂಡನ ಮೇಲೆ ಹೇಳಿ ಕೂರಿಸಿದ್ದಾರೆ. ಅಲ್ಲಿ ಕೂರಿಸಿದ ತಕ್ಷಣ ಏನು ಮಾಡಿದ್ದಾರೆ, ಅಷ್ಟಾದರೂ ನನ್ನ ಗಂಡ ಹ್ಞೂ ಅಂತೇಳಿ ಕೂತರು. ಇವರು ಊಟಕ್ಕೆ ಹೋಗೋ ಟೈಮು ಅಂತೇಳಿ 1 ಗಂಟೆಗೆ ಎದ್ದು ಹೊರಡ್ತಿದ್ದಾರೆ. ಅವಾಗ ನನ್ನ ಗಂಡ ಕೇಳಿದ್ದಾರೆ ಇವರನ್ನ, ಏನಾಯಿತು ಸರ್ ಲೆಟ್ರಿಂದು ಅಂದಾಗ, ಕೊಡ್ತೀನಪ್ಪ ಇರು ಅಂತೇಳಿ ನನ್ನ ಗಂಡಂಗೆ ಏಕಾಏಕಿ ಬಾಗ್ಲಲ್ಲೇ ಕೂತಿದ್ದವ್ರನ್ನ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ನನ್ನ ಗಂಡನ ಕಡೆ ಯಾರೂ ಸಾಕ್ಷಿ ಅಥವಾ ಏನೂ ಇಲ್ಲದೆ ಇರೋದ್ರ ಸಲುವಾಗಿ ನಮಗೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಲು ಆಗ್ತಿಲ್ಲ. ಆದರೂ ಏನಾಗಿದೆ, FIR ಫೈಲ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಫೈಲಿಗೆ ಕೊಟ್ಟಿದ್ದಾರೆ. ಆದರೂ ಅದು ಫೈಲ್ ಆಗಿದ್ದು ಇನ್ನೂ ಸ್ವೀಕೃತಿ ಪತ್ರ ಒಂದೇ ಕೊಟ್ಟಿದ್ದಾರೆ ಬಿಟ್ಟರೆ ನಮಗೆ FIR ಕಾಪಿ ಇನ್ನೂ ನಮಗೆ ಕೈ ಕೊಟ್ಟಿಲ್ಲ. ಈ ಗ್ರಾಮ ಪಂಚಾಯತಿಗೆ ಒಬ್ಬ ಸಾರ್ವಜನಿಕ ಏನಕ್ಕೆ ಹೋಗ್ತಾನೆ ಅಂದರೆ, ನಮ್ದು ಏನಾದರೂ ಕೆಲಸ ಆಗಬೇಕು ಅಂದರೆ ಮಾತ್ರ ಗ್ರಾಮ ಪಂಚಾಯತಿಗೆ ಹೋಗಿರ್ತಾನೆ. ಯಾವುದೇ ರೀತಿಯಿಂದ ಅವ್ರ ಕರ್ತವ್ಯ ಅಡ್ಡಿಪಡಿಸೋಕ್ಕಾಗಂತೂ ಗ್ರಾಮ ಪಂಚಾಯತಿಗೆ ಯಾವುದೇ ವ್ಯಕ್ತಿ ಅವ್ರ ಟೈಮ್ ವೇಸ್ಟ್ ಮಾಡೋಕ್ಕೆ ಅಥವಾ ಅವ್ರು ತಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಂಡು ಯಾರೂ ಹೋಗಿರಲ್ಲ ಅಲ್ಲಿಗೆ. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ, ಈಗ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ. ಆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಅವ್ರ ಕೆಲಸ ಏನು ಸರ್? ನಾವು ಬೇರೆ ಏನಾದ್ರು ಕೆಲಸ ಇರುತ್ತಾ ಅವರಿಗೆ? ಸಾರ್ವಜನಿಕರ ಕೆಲಸ ಬಿಟ್ಟು ಬೇರೆ ಏನಾದರೂ ಕೆಲಸ ಇರುತ್ತಾ? ಏನೂ ಇರಲ್ಲ. ಹಾಗಾಗಿ ನನ್ನ ಗಂಡಂಗೆ ಇಂಜುರಿ ಆಗಿದೆ, MLCನೂ ಆಗಿದೆ. ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಈಗ PDO ಅವರು ಹೇಳ್ತಿದ್ದಾರೆ ಏನಂತೇಳಿ, ನನಗೂ MLC ಆಗಿದೆ, ನನಗೂ ಇಂಜುರಿ ಆಗಿದೆ ಅಂತೇಳಿ. ಸರ್, ಇಂಜುರಿ ಆಗಿದ್ದಕ್ಕೆ ಯಾವುದೇ ರೀತಿಯ ಪ್ರೂಫ್ ಇಲ್ಲ. ನನ್ನ ಗಂಡನ ಮೇಲೆ ಹಲ್ಲೆ ಆಗಿದೆ, ಆದರೆ ಹಲ್ಲೆ ಮಾಡಿದ್ದಾರೆ ಅಥವಾ ನನಗೆ ಹಲ್ಲೆ ಮಾಡಿದೆ ಅಂತೇಳಿ PDO ಅವರು ಹೇಳ್ತಿದ್ದಾರೆ. PDO ನನ್ನ ಗಂಡ ಹಲ್ಲೆ ಮಾಡಿರೋದಕ್ಕೆ ಯಾವುದೇ ರೀತಿಯ ಸೂಕ್ತವಾದ ಪುರಾವೆಗಳು ಇಲ್ಲ. ಅಲ್ಲಿ CC ಕ್ಯಾಮ್ರಾ ಆಗಲಿ ಅಥವಾ ಯಾರೇ ನೋಡಿದ್ದಾಗಲಿ ಸಾಕ್ಷಿಗಳಂತೂ ಯಾರೂ ಇಲ್ಲ. ಸಾಕ್ಷಿಗಳಿದ್ದಾರೆ, ಆದರೆ ಯಾರು? ಗ್ರಾಮ ಪಂಚಾಯತ್ ಸಿಬ್ಬಂದಿಗಳೇ ಇದ್ದಾರೆ. ಗ್ರಾಮ ಪಂಚಾಯತಿಗಳ ಸಿಬ್ಬಂದಿಗಳು ಏನು ಹೇಳ್ತಿದ್ದಾರೆ, ಈಗ ಅವರೇ ಹೌದು ನಮ್ಮ PDO ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಪರವಾಗಿ ಮಾತಾಡೋರಂತೂ ಯಾರೂ ಇಲ್ಲ ಅಲ್ಲಿ. ಈಗ ಸಾರ್ವಜನಿಕರಿಗೆ ಪ್ರತಿ ಸರಿನೂ ಗ್ರಾಮ ಪಂಚಾಯತ್ ಅಥವಾ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳ ಕಚೇರಿಗೆ ಹೋದಾಗ ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಆದರೆ ಮುಂದೆ ನ್ಯಾಯ ಕೊಡೋರು ಯಾರು ಸರ್? ಈಗ ಪೊಲೀಸ್ ಸ್ಟೇಷನ್ಗೂ ಹೋಗಿರ್ತೀವಿ ನಾವು, ಪೊಲೀಸ್ ಸ್ಟೇಷನ್ನಲ್ಲೂ ನಮಗೆ ನಿನ್ನೆ ಸರಿ ರೆಸ್ಪಾನ್ಸ್ ಸಿಕ್ಕಿಲ್ಲ. ರಾತ್ರಿ 8:30 ತನಕ ನಮ್ಮನ್ನು ಕೂರಿಸಿದರೆ ಒಂದು ಸ್ವೀಕೃತಿ ಪತ್ರ, ಸಂಜೆ 5 ಗಂಟೆಗೆ ಕೊಟ್ಟಿರೋ ಲೆಟ್ರಿಗೆ ಒಂದು ಸ್ವೀಕೃತಿ ಪತ್ರ ಕೊಡಲಿಕ್ಕೆ ನಮಗೆ ರಾತ್ರಿ 8:30 ತನಕ ಕೂರಿಸಿದ್ದಾರೆ. 8:30 ತನಕ ಕೂರಿಸಿ ಅವರು ನಮಗೆ ಸ್ವೀಕೃತಿ ಕೊಟ್ಟಿದ್ದಾರೆ. ಆದರೆ ಈಗ ನಮ್ಮ ಮೇಲೆ FIR ಆಗಿದೆ, ನನ್ನ ಗಂಡನ ಮೇಲೆ FIR ಆಗಿದೆ ಅಂತಂದರೆ ಅದು FIR ಆಗಿದ್ದ ಕಾಪಿನ ಅವ್ರು 6 ಗಂಟೆಗೆ ಆಗಿದೆ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಇದೆ. ಅದು ಹೇಗಾಯಿತು ಸರ್? ನಮಗೆ ಸ್ವೀಕೃತಿ ಕೊಡಲಿಕ್ಕೆ ಅವ್ರಿಗೆ 8:30 ಟೈಮ್ ತೊಗೊಂಡ್ರೆ ಅವ್ರದ್ದು FIR ಹೆಂಗೆ 6 ಗಂಟೆಗೆ ಆಯಿತು ಸರ್? ನಮಗೆ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಗ್ರಾಮ ಪಂಚಾಯತಿಗೆ ಯಾರೇ ಒಬ್ಬ ಸಾರ್ವಜನಿಕ ವ್ಯಕ್ತಿ ಹೋದರೆ ಅವ್ನು ಏನು ಕೆಲಸಕ್ಕೆ ಹೋಗಿರ್ತಾನೆ ಏನು ಅಂತೇಳಿ ಗ್ರಾಮ ಪಂಚಾಯತ್ D ಗ್ರೂಪ್ ನೌಕರರಿಗೆ ಗೊತ್ತಿರಲ್ಲಂತೆ. ಯಾಕಂದರೆ PDO ಅವರೇ ಹೇಳಿರೋ ಪ್ರಕಾರ ಗ್ರಾಮ ಪಂಚಾಯತಲ್ಲಿರೋ D ಗ್ರೂಪ್ ನೌಕರರೆಲ್ಲ ಎಜುಕೇಟೆಡ್ಗಳು ಅಲ್ಲವಂತೆ. ಎಜುಕೇಟೆಡ್ಗಳು ಅಲ್ಲ ಅಂದರೆ ಅವ್ರು ಯಾಕೆ D ಗ್ರೂಪ್ ನೌಕರರಿಗೆ ಕೊಡಬೇಕು ಕೆಲಸನ? ಎಷ್ಟೋ ಜನ ಕಲ್ತಿರೋರು ಇರ್ತಾರೆ, PUC ಡಿಗ್ರಿ ಡಿಪ್ಲೊಮಾ ಆದಂಥವ್ರು ಇರ್ತಾರೆ, ಅವರಿಗೆ ಕೆಲಸ ಕೊಡಲ್ಲ ಇವರು. ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.